ಅದೇ ರೀತಿಯಲ್ಲಿ ಸನ್ಮಾನ್ಯ ಈ ರಾಜ್ಯದ ಹಿಂದುಳಿದಂಥ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳೋ ಸಲುವಾಗಿ ಏನೇನು ಪ್ರಯತ್ನಗಳನ್ನು ಮಾಡಬೇಕು ಎಲ್ಲ ಪ್ರಯತ್ನಗಳು ಮಾಡೋಂಥ ಕೆಲಸ ಆಗ್ತಾಯಿದೆ. ಹಂಗಾಗಿ ಇವತ್ತು ಇವೆಲ್ಲ ಕೂಡ ಸರಿಯಿಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅದಕ್ಕೋಸ್ಕರವಾಗಿ ಇವತ್ತು ಅವರು ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾದಂಥ ನಾವು ಏನು ಸುರ್ಜೇವಾಲ್ ಅವರು ವಾರದಲ್ಲಿ 2 ಬಾರಿ ಬಂದು ಅನೇಕರ ಜೊತೆಯಲ್ಲಿ ಅವರು ಇವತ್ತು ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡ್ತಾಯಿದ್ದಾರೆ. ಸುರ್ಜೇವಾಲ್ ಅವರು ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ಅವರು ಕೆಲವು ಮಂದಿ ಶಾಸಕರನ್ನು ಕರೆದು ವೈಯಕ್ತಿಕವಾಗಿ ಕೂಡ ಮಾತಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಕೆಲವು ಸಂದರ್ಭದಲ್ಲಿ ಗುಂಪುಗಾರಿಕೆಯಲ್ಲಿದ್ದಂಥ ಶಾಸಕರು ಕೂಡ ಕರೆದು ಮಾತಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಉದಾಹರಣೆಯಾಗಿ ಆ ಪಾಟೀಲ್ ಅವರು ನಮ್ಮ BR ಪಾಟೀಲ್ ಅವ್ರನ್ನ ಆದಿ ಹಿಡ್ಕೊಂಡು NY ಗೋಪಾಲಕೃಷ್ಣ ಅವರು ಹಿಡ್ಕೊಂಡು ಬೇಲೂರು ಗೋಪಾಲಕೃಷ್ಣ ಹಿಡ್ಕೊಂಡು ಆಮೇಲೆ ರಾಮನಗರದ MLA ಹಿಡ್ಕೊಂಡು ಅನೇಕ ಮಂದಿ ಯಾರ್ಯಾರು ಬಾಯಿ ಮಾಡಿದ್ದಾರೆ ಗಟ್ಟಿಯಾಗಿ ಅವರು ಕೆಲವು ಮಂದಿ ಪರ ವಿರೋಧ ಇದ್ದಂಥವ್ರನ್ನ ಎಲ್ಲರೂ ಕೂಡ ಕರೆದು ವೈಯಕ್ತಿಕವಾಗಿ ಕೂಡ ಮಾತಾಡೋಂಥ ಕೆಲಸ ಮಾಡಿದರೆ ನಂತರ ಕೂಡ ಅವ್ರು ಏನನ್ನ ದೂರುಗಳಿದ್ದರೆ ಅವ್ರು ಏನನ್ನ ಅಕಸ್ಮಿತವಾಗಿ ನಮಗೆ ಕೆಲವೊಂದು ವಿಚಾರಗಳನ್ನು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಅಂದರೆ ಕೂಡ ಅದನ್ನು ತಾವು ಲಿಖಿತಪೂರ್ವಕವಾಗಿ ಕೊಡ್ರಿ ಅನ್ನೋಂಥ ಸಲಹೆಯನ್ನು ಕೂಡ ಇವತ್ತು ಸುರ್ಜೇವಾಲ್ ಅವರು ಅವ್ರಿಗೆ ಎಲ್ಲ ರೀತಿಯಲ್ಲೂ ಕೂಡ ಕೊಡೋಂಥ ಕೆಲಸ ಮಾಡಿದ್ದಾರೆ. ಹಂಗಾಗಿ ಇವೆಲ್ಲ ಕಾರಣಗಳು ನೋಡ್ತಾ ಇದ್ದರೆ ಒಂದು ಕಡೆ ಡೆವಲಪ್ಮೆಂಟ್ಸ್ ಅಂತ ನಿಂತೋಗಿದೆ. ಅದ್ರ ಬಗ್ಗೆ ನಾನು ಮತ್ತೆ ಪುನಃ ಡಿಬೇಟ್ ಮಾಡೋಂಥ ಕೆಲಸ ಮಾಡ್ತೀನಿ. ಇವತ್ತಿದ್ದಂಥ ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ಇವತ್ತು CM ಬದಲಾವಣೆ ಆಗಬೇಕು, ಯಾರು ಮುಂದೆ ಬದಲಾವಣೆ ಆದರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಚರ್ಚೆಯನ್ನು ನಡೀತಾ ಇದೆನೋ ಇವತ್ತು ನಿನ್ನೆ ಆಲ್ರೆಡಿ ಸನ್ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿ ಅಂತ DK ಶಿವಕುಮಾರ್ ಅವರು ಆಲ್ರೆಡಿ ಡೆಲ್ಲಿಗೆ ಹಾರಿದ್ದಾರೆ. ಅಲ್ಲಿ ಡೆಲ್ಲಿಯಲ್ಲಿ ಕುಂತಾರೆ. ಇವತ್ತು ಸುರ್ಜೇವಾಲ್ ಅವರು ಎಲ್ಲರ ಹತ್ರ ಮಾತಾಡ್ಕೊಂಡು ಮಧ್ಯಾಹ್ನಕ್ಕೆ ಫ್ಲೈಟಿಗೇನೋ ಅವರು ಹೊರಡ್ತಾ ಇದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಮಧ್ಯಾಹ್ನಕ್ಕೇನೋ ಅವರು ಕೂಡ ಫ್ಲೈಟಿಗೆ ಹೊರಡ್ತಾ ಇರೋ ಕಾರಣ ಅಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಆಗೋಂಥ ಒಂದು ಅವಕಾಶಗಳು ತುಂಬ ಹತ್ತಿರದಿಂದ ನಾವು ನೋಡ್ತಾ ಇದ್ದೀವಿ. ಈಗಿದ್ದಂಥ ಸಂದರ್ಭದಲ್ಲಿ ನಮಗೇನು ಅಂದ್ರೆಗಿನ ಇವತ್ತು ಯಾರು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಅವರು ಸ್ಪಷ್ಟನೆಯನ್ನು ಕೊಡಲಿ, ಬೇಡ ಅನ್ನೋಕ್ಕೆ ಹೋಗಲ್ಲ. ಯಾವ ರೀತಿಯಲ್ಲಿ ಸ್ಪಷ್ಟನೆಯನ್ನು ಕೊಡಬೇಕು ಅವರು ಯಾರೇ ಆಗಿರ್ಬೋದು. ಅವರು ಅಲ್ಲಿ AICC ಅಧ್ಯಕ್ಷರಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪಷ್ಟನೆ ಕೊಡ್ತಾರ, ಇಲ್ಲಿದ್ರೆ ರಾಹುಲ್ ಗಾಂಧಿಯವರು ಸ್ಪಷ್ಟನೆಯನ್ನು ಕೊಡ್ತಾರೋ, ಇಲ್ಲಿದ್ರೆ ಸೋನಿಯಾ ಗಾಂಧಿಯವರು ಸ್ಪಷ್ಟನೆಯನ್ನು ಕೊಡ್ತಾರೋ, ಇಲ್ಲಿದ್ರೆ ಪ್ರಿಯಾಂಕಾ ಗಾಂಧಿಯವರು ಸ್ಪಷ್ಟನೆಯನ್ನು ಕೊಡ್ತಾರೋ, ಯಾರ ಅಭಿಪ್ರಾಯವನ್ನು ಕೊಡ್ರಿ, ಯಾರೇ ಸ್ಪಷ್ಟನೆಯನ್ನು ಕೊಡ್ರಿ, ಅವರು ಯಾವ ರೀತಿಯಲ್ಲಿ ಮುಂದಕ್ಕೆ ಯಾರು ಮುಖ್ಯಮಂತ್ರಿಗಳು ಅನ್ನೋಂಥದ್ದು ತೀರ್ಮಾನವನ್ನು ತಗೊಳ್ಳಿ. ಒಂದು ಕಡೆ ಸಿದ್ದರಾಮಯ್ಯನವರು ಅವರು ಹೇಳ್ತಾ ಇದ್ದರು, ನಾನೇ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅನ್ನೋಂಥ ಮಾತು ಇವತ್ತು ಸಿದ್ದರಾಮಯ್ಯರು ಹೇಳ್ತಾಯಿದ್ರು. ಒಂದು ಕಡೆ DK ಶಿವಕುಮಾರ್ ಅವರು ನನಗೆ ಬೇರೆ ಅಭಿಪ್ರಾಯ ಬೇರೆ ಮಾರ್ಗ ಇಲ್ಲಾರ್ದಂಥ ಟೈಮಲ್ಲಿ ನಾನು ಏನು ಮಾಡಲಿ ನಿಸ್ಸಹಾಯಕ ಅನ್ನೋಂಥ ಮಾತನ್ನು ಕೂಡ ಹೇಳಿದ ಮೇಲೆ ಅವರು ಚಾಮುಂಡಿಗೆ ಹೋದಂಥ ಟೈಮಲ್ಲಿ ಕೂಡ ಅವರು ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡೋಂಥ ಟೈಮಲ್ಲಿ ಅವರು ಹೇಳಿದರು, ನನ್ನ ಪ್ರಯತ್ನ ಏನಿದೆನೋ ಅದು ಆಗಿರ್ಬೋದು, ನನ್ನ ಪ್ರಾರ್ಥನೆ ಏನಂಥದ್ದು ಅದು ಫಲ ಕೊಡುತ್ತೆ ಅನ್ನೋಂಥ ಮಾತು DK ಶಿವಕುಮಾರ್ ಅವರು ಕೂಡ ಹೇಳಿದಂಥ ಟೈಮಲ್ಲಿ ಒಂದು ಕಡೆ ಇವತ್ತು ಇವೆಲ್ಲ ವಾತಾವರಣ ನೋಡಿದಂಥ ಟೈಮಲ್ಲಿ ಒಂದು ತೀರ್ಮಾನ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ತೊಗೊತಾರೋ, ಇಲ್ಲಿದ್ರಿಗಿನ ರಾಹುಲ್ ಗಾಂಧಿ ಅವರು ತೀರ್ಮಾನವನ್ನು ತೊಗೊತಾರೋ, ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂದೇಳಿ ಅವ್ರು ಘೋಷಣೆ ಮಾಡಲಿ. ಇಲ್ಲಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಕಸ್ಮಿತವಾಗಿ ಸಿದ್ದರಾಮಯ್ಯರು ಅಲ್ಲ ಅಂದರೆ ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಂದೇಳಿ ಅವ್ರು ಬೇಕಾದರೆ ಅವ್ರು ಘೋಷಣೆಯನ್ನು ಮಾಡಲಿ. ಅಂದರೆ ಇವೆಲ್ಲ ನೋಡಿದಂಥ ಟೈಮಲ್ಲಿ ನನ್ನ ಅನುಮಾನ ಏನಂದ್ರೆ ಈಗ DK ಶಿವಕುಮಾರ್ ಅವರು ಏನಿದಾರನೋ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಸಾಧ್ಯನೇ ಇಲ್ಲ. ಮುಖ್ಯಮಂತ್ರಿ ಅಂತೂ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ. ಅದು ನನ್ನ ಪಾರ್ಟಿ ತೀರ್ಮಾನ ಅಲ್ಲ, ನನ್ನ ವೈಯಕ್ತಿಕವಾದಂಥ ತೀರ್ಮಾನ. ನಾನು ನಿನ್ನೆ ಹೋದಂಥ ಡೆವಲಪ್ಮೆಂಟಲ್ಲಿ ಡೆಲ್ಲಿಗೆ ಹೋದಂಥ ಟೈಮಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ DK ಶಿವಕುಮಾರ್ ಆಗೋಕ್ಕೆ ಬಿಡೋದೇ ಇಲ್ಲ, ಅವರು ಮುಖ್ಯಮಂತ್ರಿ ಆಗೋದೇ ಇಲ್ಲ. ಯಾಕಂದರೆ ಇವತ್ತು ಇವೆಲ್ಲ ನೋಡಿದಂಥ ಟೈಮಲ್ಲಿ ಒಂದು ಕಡೆ ಇವತ್ತು ಸಿದ್ದರಾಮಯ್ಯನವರು ಎಲ್ಲ ವಿಚಾರದಲ್ಲಿ ನಾನು ಕೂಡ ಹತ್ತತ್ರ ಭಾಳಷ್ಟು ವರ್ಷಗಳ ಕಾಲ ನೋಡ್ಕೊತ ಬಂದಿದ್ದೀನಿ. ಅವರು ಅಧಿಕಾರವನ್ನು ಬಿಟ್ಟುಕೊಡಬೇಕಂದ್ರೆಗಿನ ಭಾಳಷ್ಟು ಕಠಿಣ, ಭಾಳಷ್ಟು ಕಷ್ಟ. ಅವರು ಇನ್ನೊಂದೇನು ಮಾಡ್ತಾ ಇದ್ದಾರೆ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋ ಸಲುವಾಗಿ ಏನು ಮಾಡ್ತಾರೆ ಅವರು, ಯಾರೊಬ್ಬರು ದಲಿತರನ್ನ ಎತ್ತಿ ಕಟ್ಟಬೇಕು ಅಂದರೆ ದಲಿತರಿಗೆ ಕೊಡಲಿ, ಈ ರಾಜ್ಯದ ಮುಖ್ಯಮಂತ್ರಿ ದಲಿತರು ಆಗಲೇಬೇಕು, ದಲಿತರಿಗೆ ಕೊಡಲಿ.
ಇವತ್ತು ದಲಿತರು ಮುಖ್ಯಮಂತ್ರಿ ಆಗಬೇಕಂದ್ರೆ ಶಿವಕುಮಾರ್ ಅಂತ ಬಗಲಗಡೆ ಇರ್ತಾರ, ಅಲ್ಲಿ ಪರಮೇಶ್ವರನ್ನ ಎತ್ತಿ ಕಟ್ತಾರ. ಪರಮೇಶ್ವರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾರ. ನಂತರ ಅವರು ಪರಮೇಶ್ವರನ್ನ ಬಿಟ್ಟಿದ್ರೆ ಅವರು ಈ ರಾಜ್ಯದ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತೇಳಿ ಹೇಳ್ತಾರ. ಅಂದರೆ ಭಾಳ ಕ್ಲಿಯರಿಟಿಯಾಗಿ ನಾನು ನಿನ್ನೆ ಡೆಲ್ಲಿಯಲ್ಲಿ ಅಧ್ಯಯನ ಮಾಡೋಂಥ ಟೈಮಲ್ಲಿ ಕೆಲವು ಸ್ನೇಹಿತರ ಹತ್ರ ಮಾತಾಡಿದಂಥ ಟೈಮಲ್ಲಿ ಸಿದ್ದರಾಮಯ್ಯರು ಸ್ಪಷ್ಟನೆ ಹಿಂಗೆ ಇರ್ತದೆ, ಅಧಿಕಾರ ಅವರು ಬಿಟ್ಟುಕೊಡಬೇಕು. ಅದ್ರಿಗಿನ ಶಿವಕುಮಾರ್ಗಂತೂ ಮುಖ್ಯಮಂತ್ರಿಗಳಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ಮಾಡೋಂಗಿದ್ರೆ ದಲಿತರು ಮಾಡ್ತಾರೆ, ದಲಿತರು ಮಾಡೋಂಗಿದ್ರೆ ಪರಮೇಶ್ವರನ ಮಾಡಲಿ, ಇಲ್ಲಿ ಅದ್ರಾಗಿನ ಮಲ್ಲಿಕಾರ್ಜುನ ಖರ್ಗೆ ನಾನಾಗಲಿ ಅಂತೇಳಿ ಅವರು ಒತ್ತಾಯ ಮಾಡೋಂಥ ಕೆಲಸ ಮಾಡ್ತಾ, ಅದು ಮಾಡಿದರೆ ಮಾತ್ರ ಅವ್ರು ಒಪ್ಪಿಕೊಂಡಂಥ ಕೆಲಸ ಮಾಡ್ತಾರೆ. ಶಿವಕುಮಾರ್ ಅಂತ ಸೈಡ್ಲೈನು. ಅಕಸ್ಮಾತಾಗಿ SC ಅಲ್ಲಿ ಹಂಗಾದ್ರಿಗಿನ ST ಯಲ್ಲಿ ಬಂದಂಥ ಟೈಮಲ್ಲಿ ಯಾರನ್ನು ಮಾಡ್ಬೇಕಂದ್ರಿಗಿನ ಸತೀಶ್ ಜಾರಕಿಹೊಳಿಯವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತಾರೆ. STಗಳಲ್ಲಿ ಬಂದಂಥ ಟೈಮಲ್ಲಿ ಈ ವಾಲ್ಮೀಕಿ ಸಮುದಾಯದಲ್ಲಿ ಬಂದಂಥ ಟೈಮಲ್ಲಿ ಸತೀಶ್ ಅಣ್ಣವರು ಜಾರಕಿಹೊಳಿರನ್ನ ಮುಖ್ಯಮಂತ್ರಿ ಮಾಡ್ಬೇಕಂತಾರ. ಇವತ್ತು ಲಿಂಗಾಯತ ಸಮುದಾಯದಲ್ಲಿ ಇವತ್ತು ಮುಖ್ಯಮಂತ್ರಿ ಆಗಬೇಕನ್ನಂಥ ಹೈಕಮಾಂಡ್ ಏನಂತ ತೊಗೊಂಡ್ರಿಗಿನ ಅದೇ ರೀತಿಲಿ ನಮ್ಮ MB ಪಾಟೀಲ್ ಅವ್ರನ್ನ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವರು ಹೇಳ್ತಾರೆ. ಅಕಸ್ಮಿತವಾಗಿ ಅವ್ರೇನ MB ಪಾಟೀಲ್ ಅವರು ಆಯಿತು, ನಂತರ ಸತೀಶ್ ಅಣ್ಣ ಜಾರಕಿಹೊಳಿ ಆಯಿತು, ಪರಮೇಶ್ವರ್ ಆಯಿತು, ನಂತರ ಮಲ್ಲಿಕಾರ್ಜುನ ಖರ್ಗೆ ಆಯಿತು, ಇನ್ನೊಂದು ಯಾರಿಗೆ ಕಣ್ಣಿಕಾಲು ವಕೀಲರಗಲ್ಲೇ ಮುಖ್ಯಮಂತ್ರಿ ಮಾಡಬೇಕನ್ನೊಂದು ಹೋದ್ರಿಗಿನ ಅಲ್ಲೊಂದು ಬ್ಲ್ಯಾಕ್ ಹಾರ್ಸ್ ಇದೆ. ಅದು ಯಾವ ಬ್ಲ್ಯಾಕ್ ಹಾರ್ಸು? ಏನು ಈ ಬೆಂಗಳೂರು ನಗರದಿಂದ ಗೆದ್ದಂಥ ಕೃಷ್ಣ ಬೈರೇಗೌಡರು ಅವರು ಕಾದಾರ. ಬ್ಲ್ಯಾಕ್ ಹಾರ್ಸ್ ಅಂದರೆ ಕಣ್ಣಿಗೆ ಕಾಣಲಾರ್ದಂಥ ಆರ್ಸ್ ಅಂದ್ರಿಗಿನ ಅದು ಕೃಷ್ಣ ಬೈರೇಗೌಡರು. ಅವರು ವಕೀಲರಿಗೆ ಕೊಡಬೇಕನ್ನಂಥ ಟೈಮ್ ಕೃಷ್ಣ ಬೈರೇಗೌಡರು ಕೊಡ್ರಿ ಅಂತಾರೆ. ಅನುಭವಸ್ಥ ಇದ್ದಾನೆ, ಅವನು ಬುದ್ಧಿವಂತ ಇದ್ದಾನ, ಎಲ್ಲದರಲ್ಲಿ ಚಲೋ ಇದ್ದಾನ, ಬೆಂಗಳೂರಲ್ಲಿ ಗೆಲ್ಲಿತಾನ, ಅವನು ಸತತವಾಗಿ ಗೆದ್ದು ಬಂದಾನ. ಇವ್ರಿಗೆ ಮಾಡ್ಲಿಕ್ಕೆ ಎಲ್ಲಿ ಅವಕಾಶ ಇದೆ ಹೇಳ್ರಲ್ಲ. DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋಕ್ಕೆ ಎಲ್ಲಿ ಅವಕಾಶ ಇದೆ? ಎಲ್ಲಿ ಅವಕಾಶನೇ ಇಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇವೆಲ್ಲಗಳು ಚೆಸ್ ಗೇಮ್ಗಳಲ್ಲಿ ನೋಡಿದಂಥ ಟೈಮಲ್ಲಿ ನನ್ನ ಸ್ಪಷ್ಟನೆ ಏನಂದ್ರೆಗಿನ ಎಲ್ಲೋ ಒಂದು ಕಡೆ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಅಂತ DK ಶಿವಕುಮಾರ್ ಅವರು ಪ್ರಯತ್ನ ವಿಫಲವಾಗುತ್ತೆ. ಪ್ರಯತ್ನ ಏನಿದೆ ಅದು ವಿಫಲವಾಗುತ್ತೆ. ಸಿದ್ದರಾಮಯ್ಯನವರು ಅವ್ರಿಗೆ ಬಿಟ್ಟುಕೊಡೋಂಥ ಪ್ರಶ್ನೆ ಇಲ್ಲ. ಅವ್ರು ಎಲ್ಲೋ ಒಂದು ಕಡೆ ಅವ್ರಿಗೆ ಆ ಸ್ಥಾನವನ್ನು ಸಿಗಲಾರ್ದಂತೆ ನೋಡ್ಕೊತಾರೆ. ಆಕಸ್ಮಿಕವಾಗಿ ಬದಲಾವಣೆ ಮಾಡಲೇಬೇಕನ್ನಂಥ ಪರಿಸ್ಥಿತಿ ಬಂದಂಥ ಟೈಮಲ್ಲಿ ಅವರು ಸ್ಪಷ್ಟನೆಯನ್ನು ಕೊಟ್ಟು ಯಾರು ಮುಖ್ಯಮಂತ್ರಿಗಳನ್ನಂಥ ತೀರ್ಮಾನವನ್ನು ತಗೊಳ್ಳಿ, ಆಕಸ್ಮಿಕವಾಗಿ ಮುಖ್ಯಮಂತ್ರಿಗಳು ಮಾಡ್ತೀನಿ. ಇವೆಲ್ಲ ಕೂಡ ಆಲ್ರೆಡಿ ಡಿಸ್ಕಷನ್ದಲ್ಲಿ ಇದಾವೆ. ನಾನು ಏನು ಸುಮ್ಮನೆ ವೇಗವಾಗಿ ಮಾತಾಡ್ತಲ್ಲ. ನಾನು ಡೆಲ್ಲಿಗೆ ಹೋದಂಥ ಟೈಮಲ್ಲಿ ಚರ್ಚೆ ಆಗೋಂಥ ಟೈಮಲ್ಲಿ ಜಾತಿವಾರು ಇವತ್ತು ಲೆಕ್ಕಾಚಾರ ಆಗೋಂಥ ಟೈಮಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ರು ಇವೆಲ್ಲ ಕೂಡ ಕಾಸ್ಟ್ ಕಾಂಬಿನೇಷನ್ದಲ್ಲಿ ಇವೆಲ್ಲ ಕೂಡ ನಡೀತಾ ಇದ್ದಾವೆ ಅನ್ನೋಂಥ ವಿಚಾರ ಹೇಳಿರೋ ಕಾರಣ ನಾನು ಎಲ್ಲೋ ಒಂದು ಕಡೆ ಮಾಧ್ಯಮದ ಮೂಲಕ ಈ ರಾಜ್ಯದ ಜನರಿಗೆ ತಿಳಿಸ್ಕೊಡ್ಬೇಕು ಅನ್ನೋಂಥ ಕಾರಣದಿಂದ ತಿಳಿಸ್ಕೊಡೋಂಥ ಕೆಲಸ ಮಾಡ್ತಾಯಿದ್ದೀನಿ. ಹಂಗಾಗಿ ಇವತ್ತು ಭಾಳ ಸ್ಪಷ್ಟವಾಗಿ ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರಿಗಿನ ಒಂದು ಕ್ಲಿಯರ್ ಆಗಿ ಏನಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಅವರು ಸೀನಿಯರ್ ಪೊಲಿಟಿಷಿಯನ್ ಇದ್ದಾನೆ. ಸಿದ್ದರಾಮಯ್ಯನವರು ಇವತ್ತಿನ ರಾಜಕಾರಣಿ ಅಲ್ಲ, ಅಂದರೆ ಸೀಸನಲ್ ಪೊಲಿಟಿಷಿಯನ್ ಅಂದರೆ ಗೊತ್ತಾಗುತ್ತಲ್ಲ, ಅವರೆಲ್ಲ ಸೀಸನಲ್ ಪೊಲಿಟಿಷಿಯನ್ ಇದ್ದಂತೆ. ಆ ಸೀಸನಲ್ ಪೊಲಿಟಿಷಿಯನ್ನರನ್ನ ಅವ್ರು ಮನವೊಲಿಸ್ಬೇಕು. ಏನು ಮನವೊಲಿಸ್ಬೇಕು ಅವ್ರನ್ನ? ಎಲ್ಲೋ ಇವತ್ತು ಸಿದ್ದರಾಮಯ್ಯವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ಅವ್ರನ್ನ ಬೇರೆ ಕಡೆ ಅಂದರೆ ಅವ್ರನ್ನ ಬಿಜಿ ಮಾಡಬೇಕಂದ್ರೆಗಿನ ರಾಜ್ಯ ರಾಜಕಾರಣಿಗಳಿಂದ ರಾಷ್ಟ್ರ ರಾಜಕಾರಣದಲ್ಲಿ ಬಿಜಿ ಮಾಡಬೇಕನ್ನಂಥ ಕಾರಣದಿಂದ ಅವ್ರು ಏನು ಮಾಡಿದಾರ? ಎಲ್ಲ ಹಿಂದುಳಿದಂಥ ಸಮುದಾಯಗಳ ಒಕ್ಕೂಟ, ಕಾಂಗ್ರೆಸ್ ಪಾರ್ಟಿಯ ಹಿಂದುಳಿದಂಥ ಸಮುದಾಯಗಳ ಒಕ್ಕೂಟ, OBC ಒಕ್ಕೂಟ, ಆ ಒಕ್ಕೂಟಕ್ಕೆ ಚೇರ್ಮನ್ರು ಅವರು ಸಿದ್ದರಾಮಯ್ಯರನ್ನು ಮಾಡಿದ್ದಾರೆ. ನನಗೆ ಪತ್ರಕರ್ತರು ನಿನ್ನೆ ಡೆಲ್ಲಿಯಲ್ಲಿ ಅವ್ರನ್ನ ಆಲ್ರೆಡಿ ಚೇರ್ಮನ್ರಾಗಿ ಮಾಡಿದಾರ. ಅವ್ರು ಒಪ್ತಾ ಇದ್ದಾರೋ ಇಲ್ಲ ಅನ್ನೋಂಥ ಪ್ರಶ್ನೆ ಬಂದಂಥ ಟೈಮ್ ಮತ್ತೆ ನಾನು ಮಾತಾಡ್ತೀನಿ. ಹಂಗಾಗಿ ಅವರು ಒಪ್ಪಿ ಅವ್ರನ್ನ ಎಲ್ಲ ಇಡೀ ರಾಜ್ಯದಲ್ಲಿದ್ದಂಥ ಕಾಂಗ್ರೆಸ್ ಪಾರ್ಟಿಯ OBCಯ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಸೇರಿ ಇದೇ ತಿಂಗಳು 22ನೇ ತಾರೀಕಿನ ಮೀಟಿಂಗ್ ಮಾಡ್ತಾ ಇದ್ದಾರೆ. ಆ ಮೀಟಿಂಗ್ ಮಾಡೋಂಥ ಟೈಮಲ್ಲಿ ಅವರು ಏನು ಮಾಡಿದ್ದಾರೆ? ಅವ್ರನ್ನ ರಾಷ್ಟ್ರ ರಾಜಕಾರಣದಲ್ಲಿ ಬಿಜಿ ಮಾಡಬೇಕು. ಬೆಂಗಳೂರಲ್ಲಿ ಯಾಕಂತ ಹೇಳಿದ್ರೆ ನನಗೆ ಪತ್ರಕರ್ತ ಕೇಳಿದ್ರೆ, ರಾಮ್ಲು ನೀವೇನ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ, ಏನು ಎದಕ್ಕೋಸ್ಕರವಾಗಿ ಅವ್ರು ಅಂದ್ರಿಗಿನ ಇವತ್ತು ಹಿಂದುಳಿದಂಥ ಒಬ್ಬ ನಾಯಕ ಎಲ್ಲರೂ ಕೂಡ ಮಾಜಿ ಮುಖ್ಯಮಂತ್ರಿಗಳತ್ತ ಹಾಲಿ ಮುಖ್ಯಮಂತ್ರಿ ಇಲ್ಲೇ ಇರೋ ಕಾರಣ ಅವ್ರನ್ನೇ ಚೇರ್ಮನ್ರು ಮಾಡಿ ಅವ್ರ ನೇತೃತ್ವದಲ್ಲೇ ಮಾಡೋದ್ರಿಂದ ಚಲೋ ಆಗುತ್ತೆ ಅನ್ನೋಂಥ ಕಾರಣ ಇಲ್ಲಿ ಕರೆದಾರನ್ನಂಥ ಮಾತು ಪತ್ರಕರ್ತರು ಕೂಡ ಹೇಳಿದ್ರು. ಹಂಗಾಗಿ ಇವತ್ತು ಎಲ್ಲರೂ ಕೂಡ ಇಲ್ಲೇ ಕರೆದು ಮೀಟಿಂಗ್ ಮಾಡಿದ್ದಾರೆ ಅಂದ್ರಿಗಿನ ಮುಂದಕ್ಕೆ ಅವನ್ನ ಒತ್ಕೊಂಡು ಹೋಗ್ಬೇಕು, ರಾಷ್ಟ್ರ ರಾಜಕಾರಣದಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋಂಥ ಕಾರಣದಿಂದ ಅಲ್ಲಿ ಬಿಜಿ ಮಾಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಎಲ್ಲೋ ಒಂದು ಕಡೆ ಅವ್ರನ್ನ ಪರಿಸ್ಥಿತಿಯಲ್ಲಿ ಅವ್ರನ್ನ ಸಿಕ್ಕಾಕುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ರಾಜಕಾರಣದಲ್ಲಿ ಇವತ್ತು ಸುರ್ಜೇವಾಲ್ ಅವರು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಯಾಕಂದರೆ ಇವತ್ತು
ಈ ರಾಜ್ಯದಲ್ಲಿ ಯಾರು ಕೂಡ ಸಮಾಧಾನ ಇಲ್ಲ ಅಂದರೆ ಡೆವಲಪ್ಮೆಂಟ್ಸ್ ಅಂತೂ ಏನು ಆಗ್ತಾ ಇಲ್ಲ. ಒಂದು ಕಡೆ ಇವರೆಲ್ಲರೂ ಕೂಡ ನಿನ್ನೆ ಮೊನ್ನೆ ಲಾರಿ ಮಾಲೀಕರು ಮುಷ್ಕರವನ್ನು ಬಿಟ್ಟಂಗೆ ಅದಾರ ಅಂತ ತಿಳ್ಕೊಂಡಿದ್ದೀನಿ. ಲಾರಿ ಮಾಲೀಕರ ಮುಷ್ಕರಕ್ಕೆ ಅವರು ಮುಷ್ಕರ ಮಾಡಲಿಕ್ಕೆ ಕಾರಣ ಏನಂದ್ರಿಗಿನ ಈ ಫ್ರೀ ಅಕ್ಕಿ ಹೊಡಿತಿದೆ, ಅಕ್ಕಿಗೆ ಸುಮಾರಾಗಿ 200 ಕೋಟಿ ರೂಪಾಯಿ ಅನುದಾನ ಬರಬೇಕಾಯ್ತು ಅಂತೇಳಿ ಅವರು ಮುಷ್ಕರ ಮಾಡಿದ್ರು, ಕೊಟ್ಟರು, ಮತ್ತು ಆಮೇಲೆ ವಾಪಸ್ ತೊಗೊಂಡ್ರು 250 ಕೋಟಿ. ಆಮೇಲೆ ಪರಿಸ್ಥಿತಿ ಏನಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಶಾಲೆಯಲ್ಲಿ ಸುಮಾರಾಗಿ ಕೆಲವು ಒಂದು ಹತ್ತತ್ರ ಒಂದು ಪಡಿತರ ಇದರಲ್ಲಿ 250 ಕೋಟಿ ಕೊಟ್ಟಾರ. ಪ್ರತಿ ತಿಂಗಳು 70 ಕೋಟಿ ಕಮಿಷನ್ ಕೊಡ್ಬೇಕು ಇವರು ವಿತರಕರಿಗೆ. 3 ತಿಂಗಳಿಂದ ಕೊಟ್ಟಿಲ್ಲ, ಅದು 210 ಕೋಟಿ ಬಾಕಿ ಇದೆ. ಇನ್ನ ಅಂದ್ರೆ ಎಲ್ಲರೂ ಕೂಡ ಓನ್ಲಿ ಲಾರಿ ಮುಷ್ಕರ್ ಅವರೊಬ್ಬರೇ ಲಾರಿ ಡ್ರೈವರ್ಸು ಲಾರಿ ಮಾಲೀಕರು ಒಂದೇ ಮುಷ್ಕರಲ್ಲ, ಅದರಲ್ಲಿ ಏನು ಪಡಿತರದಲ್ಲಿದ್ದಂಥ ವ್ಯವಹಾರಗಳು ಏನಾಗಬೇಕಾದ್ರೆ ವ್ಯವಹಾರದಲ್ಲಿ ಏನು ಹಣವನ್ನು ಅದು ಹಿಡ್ಕೊಂಡು ಇವತ್ತು ಉದ್ಯೋಗ ಖಾತ್ರಿದಲ್ಲಿದ್ದಂಥ ನೌಕರರನ್ನ ಭಾಳಷ್ಟು ಮಂದಿ ಏನು ಇವತ್ತು ಡೈಲಿ ವೇಜಸ್ ಲೇಬರ್ಸ್ ಆಗಿ ಏನು ತೊಗೊತಾರೋ ಗ್ರಾಮಾಂತರ ಪ್ರದೇಶದಲ್ಲಿ ಅವರು ಕೂಡ 6 ತಿಂಗಳಿಂದ ಕರೆಂಟ್ ಕಟ್ ಮಾಡಿದ್ರು, ಆಮೇಲೆ ಮತ್ತೆ ಪುನಃ ಕರೆಂಟ್ ಕೊಟ್ಟರು, ಶಾಲೆ ಕರೆಂಟ್ ಕೂಡ ಕೊಟ್ಟಿದ್ರು. ಹಂಗಾಗಿ ಇವತ್ತು ಎಲ್ಲವನ್ನು ನೋಡೋಂಥ ಟೈಮಲ್ಲಿ ಎಲ್ಲವನ್ನು ಕೂಡ ನಿಂತೋಗಿದಾವ. ಎಲ್ಲರೂ ಕೂಡ ಇವತ್ತು ಶಾಸಕರು ಮುಂದಕ್ಕೆ ನಾವು ಗೆಲ್ಲಿಬೇಕಾದ್ರಿಗಿನ ನಮಗೆ ಅನುದಾನ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಗೌರವ ಇಲ್ಲ, ಮಂತ್ರಿಗಳು ಸಿಗ್ತಾ ಇಲ್ಲ ಅನ್ನೋಂಥ ಕಂಪ್ಲೇಂಟ್ ಪದೇ ಕೊಟ್ಟಂಥ ಟೈಮಲ್ಲಿ ಕೂಡ ಸುಶ್ರೇವಾಲರು ಇವೆಲ್ಲ ಕೂಡ ನೋಡ್ಕೊಂಡು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಮಾಸ್ಟರ್ ಪ್ಲ್ಯಾನ್ ಅಂದರೆ ಇದೇ ದೊಡ್ಡ ಒಳ್ಳೆ ಅವಕಾಶ, ಸಿದ್ದರಾಮಯ್ಯನ ಬದಲಾವಣೆ ಮಾಡಬೇಕನ್ನಂಥ ಕಾರಣದಿಂದ ಆ ಅವಕಾಶವನ್ನು ಸದುಪಯೋಗವನ್ನು ಮಾಡಿಕೊಂಡು ಹೈಕಮಾಂಡ್ ತೊಗೊಂಡು ಹೈಕಮಾಂಡ್ದಲ್ಲಿ ಚರ್ಚೆ ಮಾಡಿಕೊಂಡು ಆ ಚರ್ಚೆಯಲ್ಲಿ ಕೂಡ ಭಾಳಷ್ಟು ಮಂದಿ ದಲಿತರು ಇಷ್ಟು ಮಂದಿ ಇದ್ದಾರೆ, ಇವತ್ತು ಎಸ್ ಟಿಗಳು ಇಷ್ಟು ಮಂದಿ ಇದ್ದಾರೆ, ಲಿಂಗಾಯತರು ಇಷ್ಟು ಮಂದಿ ಇದ್ದಾರೆ, ಎಲ್ಲ ಜಾತಿಯವರು ಕೂಡ ಇಷ್ಟು ಮಂದಿ ಇರೋ ಕಾರಣ ಎಲ್ಲ ವಕೀಲರಲ್ಲಿ ಮುಖ್ಯಮಂತ್ರಿ ಆಗಂತ ಯೋಗ್ಯರಿದ್ದಾರೆ. ಹಂಗಾಗಿ ಇವೆಲ್ಲ ನೋಡಿದಂಥ ಟೈಮಲ್ಲಿ ಒಂದೇ ಏನಂದ್ರಿಗಿನ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಶಿವಕುಮಾರ್ ಅವರು ಈ ಬಾರಿ, ನಾನು ಭವಿಷ್ಯ ಹೇಳ್ತಾ ಇಲ್ಲ, ಮತ್ತೆ ಭವಿಷ್ಯ ಹೇಳ್ತಾ ಇದ್ದಾನೆ ರಾಮ್ಲೋರ್ ಅಂತ ತಿಳ್ಕೊಂಡು ಭವಿಷ್ಯ ಹೇಳ್ತಾ ಇಲ್ಲ, ಇದ್ದಿದ್ದ ಸತ್ಯಾಂಶ ಏನಂದ್ರೆ ಇವತ್ತಿಲ್ಲ ನಾಳೆ ನಿಮ್ಗೆ ಗೊತ್ತಾಗುತ್ತೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಎಲ್ಲ ಕೂಡ ಮ್ಯಾಚ್ ಫಿಕ್ಸಿಂಗ್ ಆಗಿರೋ ಕಾರಣ ಮ್ಯಾಚ್ ಫಿಕ್ಸಿಂಗ್ದಲ್ಲಿ ಇವ್ರು ಫೇಲ್ ಆಗ್ತಾರ, ಇದು ಮ್ಯಾಚ್ ಫಿಕ್ಸಿಂಗ್ದಲ್ಲಿ ಇವ್ರು ಸೋತೋಗ್ತಾರ. ಉಪಮುಖ್ಯಮಂತ್ರಿಗಳ ಸ್ಥಾನ ಏನಿದೆನೋ ಅದನ್ನು ಮುಂದುವರಿಸೋಂಥ ಕೆಲಸ ಮಾಡ್ತಾರೆ, ಮುಖ್ಯಮಂತ್ರಿಗಳು ಅವರು ಮುಂದುವರಿಯೋಂಥ ಕೆಲಸ ಮಾಡ್ತಾರೆ. ಡೆವಲಪ್ಮೆಂಟ್ ವಿಚಾರದಲ್ಲಿ ಇವತ್ತು ಏನು ಮಕ್ಕಳಿಗೆ ಶೂ ಸಾಕ್ಸ್ ಕೂಡ ಕೊಡೋಕ್ಕಾಗ್ತಾ ಇಲ್ಲ. ಇವರು ಶೂ ಸಾಕ್ಸ್ ಅಂದ್ರಿಗಿನ ಮಕ್ಕಳಿಗೆ ಇವತ್ತು ಶೂ ಸಾಕ್ಸ್ ಕೊಡೋಂಥ ವಿಚಾರ ದಾನಿಗಳು ಬರಬೇಕಂತ, ಯಾರು ದಾನಿಗಳು ಬರ್ತಾರೋ ನಮಗೆ ಗೊತ್ತು, ಇದು ಹೊಸದು. ಈ ಶೂ ಸಾಕ್ಸ್ ಕೊಡೋಂಥ ವಿಚಾರದಲ್ಲಿ ಕೂಡ ದಾನಿಗಳು ಯಾರನ್ನು ಕೊಟ್ಟರೆ ಮುಂದಕ್ಕೆ ಬಂದರೆ ಮಕ್ಕಳು ಶೂ ಸಾಕ್ಸ್ ಕೊಡ್ತೀವಿ ಅನ್ನೋಂಥ ಪರಿಸ್ಥಿತಿ ಸರ್ಕಾರಕ್ಕೆ ಬಂದಿದೆ ಅಂದ್ರಿಗಿನ ಎಷ್ಟು ಕೆಟ್ಟ ಪರಿಸ್ಥಿತಿ ಅಂತ ಯೋಚನೆ ಮಾಡಿ. ಅದ್ರ ಜೊತೆಲೆ ಅಜೀಂ ಪ್ರೇಮ್ಜಿ ಅವರು ಮಕ್ಕಳಿಗೆ 6 ದಿನಗಳ ಕಾಲ ಮೊಟ್ಟೆ ಕೊಡ್ತಾಯಿದ್ರು. ಆ ಶಾಲೆ ಮಕ್ಕಳಿಗೆ 6 ದಿನಗಳ ಕಾಲ ಮೊಟ್ಟೆ ಕೊಡಬೇಕಾಯಿತು. ಮೊಟ್ಟೆ ಕೊಡೋಂಥ ವಿಚಾರದಲ್ಲಿ ಕೂಡ 3 ದಿನಗಳು ಮಾತ್ರ ಮೊಟ್ಟೆಯನ್ನು ಕೊಡೋಂಥ ಕೆಲಸ ಆಗ್ತಾಯಿದೆ. ಹಂಗಾಗಿ ಅವರು ಒತ್ತಾಯ ಮಾಡ್ತಿದ್ರೆ 6 ದಿನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.